ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ದತ್ತಾದೃಷ್ಟಿ ವಾಪಸ್ ಬರೋದ್ರ ಜೊತೆಗೆ ಇಲ್ಲಿ ಶರು ಮುಂದೆ ಸೀಮಾ ತನ್ನ ನಿಜ ಮುಖ ದರ್ಶನವನ್ನು ಕೊಟ್ಟಿದ್ದಾಳೆ. ಹಾಗಾದರೆ ಏನಾಯಿತು, ಏನು ಕಥೆ ತಿಳ್ಕೊಬೇಕು ಅಂದರೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ದತ್ತ ಮತ್ತು ದೃಷ್ಟಿ ಬದುಕಿದ್ದಾರೆ ಅನ್ನೋ ವಿಷಯ ಶರುಗೆ ಗೊತ್ತಾಗ್ತಿದ್ದಾಗೆ ಹುಚ್ಚಿ ಥರ ಆಡ್ತಿದ್ದಾರೆ. ಜೊತೆಗೆ ಈ ಕಡೆ ಸೀಮಾ ಕೂಡ ಶರಾವತಿ ಪಾಟೀಲ್ನ ಹುಡ್ಕೊಂಡು ಬಂದಿದ್ದಾಳೆ. ಈ ಕಡೆ ಶರಾವತಿ ಪಾಟೀಲ್ನ ಹುಡ್ಕೊಂಡು ಬಂದಿದ್ದಾಳೆ ಅಂತದಾಗೆ ಶರಾವತಿಗೆ ಅನುಮಾನ ಬಂದ್ಬಿಡುತ್ತೆ ಇಲ್ಲಿ ಸೀಮಾ ಮೇಲೆ. ಯಾಕಂದರೆ ಸೀಮಾ ದಡ್ಡಿ ಅವಳಿಗೆ ಯಾವುದೂ ಕೂಡ ನೆನಪಿಲ್ಲ. ಆದರೆ ನನ್ನ ಹೆಸರು ಹೇಳ್ಕೊಂಡು ಇಲ್ಲಿಗೆ ಬಂದ್ಲು ಅಂದರೆ ಖಂಡಿತ ಅವಳಿಗೆಲ್ಲ ಕೂಡ ನೆನಪಿದೆ ಅಂತ ಅಂದ್ಕೊಂಡಿದ್ದೆ. ಸೀಮಾ ಹತ್ರ ನಾಟಕ ಮಾಡ್ತಿದ್ಯಾ ಅಲ್ವಾ ನೀನು ಅಂತ ಹೇಳಿ ಸತ್ಯವನ್ನು ಬಾಯಿ ಬಿಡಿಸ್ತಿದ್ದಾಳೆ. ಈ ಕಡೆ ಕೇಕೆ ಹಾಕ್ಕೊಂಡು ನಗೋಕ್ಕೆ ಶುರು ಮಾಡೇ ಬಿಡ್ತಾಳೆ ಸೀಮಾ. ಹಾಗಿದ್ರೆ ಇಷ್ಟು ದಿನ ನಾಟಕ ಆಡ್ತಿದ್ಲು ಸೀಮಾ ತನ್ನ ರಿಯಲ್ ಫೀಸನ್ನು ತೋರಿಸ್ತಿದ್ದಾಳೆ ಶರು ಮುಂದೆ. ಈ ಕಡೆ ಶರು ಬೆಚ್ಚಿ ಬೀಳ್ತಾಳೆ. ಹಾಗಿದ್ರೆ ನೀನು ನಾಟಕ ಮಾಡ್ತಿದ್ಯಾ ಇಷ್ಟು ದಿನ ಅಂದಾಗ, ಹೌದು ನಾಟಕ ಮಾಡ್ತಾ ಇದ್ದ ಅಂತ ಹೇಳಿದಾಗ ನಿನ್ನ ಇಂಟೆನ್ಷನ್ ಏನು, ಯಾಕೆ ಮತ್ತೆ ವಾಪಸ್ ಬಂದಿದ್ಯಾ, ನಂದು ನಿಂದು ಎಲ್ಲ ಅವತ್ತೇ ಮುಗೀತಲ್ವಾ ಅಂತ ಶರು ಹೇಳ್ತಿದ್ರೆ ನೀವೇನೋ ಹೇಳಿರ್ಬೋದು. ಆದರೆ ಇವತ್ತು ದತ್ತ ಎಷ್ಟು ಶ್ರೀಮಂತ ಆಗಿದ್ದಾನೆ ಅನ್ನೋ ವಿಷಯ ಗೊತ್ತಾದ ಮೇಲೂ ನಾನು ದೂರ ಇರೋಕ್ಕಾಗತ್ತಾ? ನನ್ನ ತಂಗಿ ದಡ್ಡಿ, ಅವಳಿಗೆ ಶ್ರೀಮಂತಿಕೆನೇ ಬೇಡ. ಆದರೆ ದೊಡ್ಡ ಶ್ರೀಮಂತ ಆಗಿರೋ ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ ಯಾವತ್ತಿದ್ರೂ ನನ್ನವನೇ ಆಗಿರಬೇಕು ಅಂತ ಹೇಳಿ ಇಲ್ಲಿ ಸೀಮಾ ಹೇಳ್ತಿದ್ದಾಳೆ. ಫೈನಲಿ ಇಲ್ಲಿ ಶರು ಮತ್ತು ಸೀಮಾ ಇಬ್ಬರು ಕೂಡ ಸೇರಿಕೊಂಡಿದ್ದ ದತ್ತಾದೃಷ್ಟಿಗೆ ಕೆಡ್ಡ ತೋಡಿ ಅವರಿಬ್ಬರನ್ನ ದೂರ ಮಾಡೋಕ್ಕೆ ಮುಂದಾಗ್ತಿದ್ದಾರೆ. ತದನಂತರ ದತ್ತ ಬಾಯ್ ಮತ್ತು ದೃಷ್ಟಿ ಬರ್ತಿದ್ದಾಗೆ ಶರು ಕೆಂಡಾಮಂಡಲ ಆಗ್ತಾರೆ. ಬಟ್ ತೋರಿಸ್ಕೊಳ್ಳೋದಿಲ್ಲ. ದತ್ತು ಏನೂ ಆಗಲ್ಲ ಅಲ್ವಾ ನಿನಗೆ ಅಂತ ಹೇಳ್ತಿದ್ರೆ ನನಗೇನೂ ಆಗಿಲ್ಲ. ಆದರೆ ಸೀಮಾ ಮತ್ತೆ ವಾಪಸ್ ಬಂದಿದ್ದಾಳೆ ಅಂದಾಗ ಸೀಮಾ ವಾಪಸ್ ಬಂದಿದ್ದಾಳೆ ಅಂತ ರೊಚ್ಚಿಗೇಳೋ ಹಾಗೆ ನಾಟಕ ಮಾಡ್ತಿದ್ದಾರೆ ಶರು. ಆದರೆ ಅವಳಿಗೆ ಯಾವುದೂ ಕೂಡ ತಲೆ ಸರಿಯಿಲ್ಲ ಅಂತ ಕೂಡ ದತ್ತ ಹೇಳ್ತಾರೆ. ಈ ಕಡೆ ಬಜರಂಗಿ ಸೀಮಾ ಕಾಣಿಸ್ತಿಲ್ಲ ದತ್ತು ಅಂತ ಹೇಳ್ತಿದ್ದಾರೆ. ಆ ಕಡೆ ದೃಷ್ಟಿ ಮಲ್ಕೊಂಡಿದ್ದಾಳೆ. ದೃಷ್ಟಿ ಬಳಿಗೆ ಹೋಗಿ ನಿಜವಾಗ್ಲೂ ದತ್ತ ದೃಷ್ಟಿಯ ಹರೈಕೆ ಮಾಡ್ತಿದ್ದಾರೆ. ಸೀಮಾ ಬಗ್ಗೆ ಯೋಚನೆ ಕೂಡ ಮಾಡ್ತಾ ಇಲ್ಲ ದತ್ತಬಾಯಿ. ಹಾಗಿದ್ರೆ ಸೀಮಾ ಕತೆ ಏನಾಗ್ಬೋದು ಮುಂದೆ? ಸೀಮಾ ಯಾವ ರೀತಿ ದೃಷ್ಟಿ ದತ್ತನ ಬದುಕಲ್ಲಿ ಅಲ್ಲೂಲ ಕಲ್ಲೂಲನ ಎಬ್ಬಿಸ್ತಾಳೆ, ಏನಾಗತ್ತೆ? ಜೊತೆಗೆ ಇಲ್ಲಿ ದೃಷ್ಟಿಯ ಬಿಳಿ ಬಣ್ಣದ ಸತ್ಯವನ್ನ ಹೊರಗಡೆ ತೆಗಿತಾಳೆ ಸೀಮಾ. ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ